ಹಲೋ ಮೈ ಡಿಯರ್ ಲರ್ನರ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ FEEE ಸಬ್ಜೆಕ್ಟ್ನ ಯೂನಿಟ್ನ ಮೂರನೇ ಸೆಷನ್ಗೆ ಬಂದಿದ್ದೀವಿ. ಈ ಒಂದು ಸೆಷನ್ನಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಈ ಚಾಪ್ಟರ್ ಮೇಲೆ ಕೇಳಬಹುದಾದಂಥ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಮ್ಮ ಸೆಷನ್ 1 ಮತ್ತು ಸೆಷನ್ 2ದಲ್ಲಿ ಈ ಚಾಪ್ಟರ್ಲಿ ಬರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಅವುಗಳು ನಿಮ್ಮ DCTಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಯೂನಿಟ್ಟಲ್ಲಿ 3ರಿಂದ 4 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. ಹಾಗಾಗಿ ಆ 4 ಮಾರ್ಕ್ಸ್ಗಳನ್ನು ಈಸಿಯಾಗಿ ತೆಗಿತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತಾವೆಲ್ಲರೂ ತಪ್ಪದೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡೋದಾದರೆ, ವಿಚ್ ಅಮಾಂಗ್ ದೀಸ್ ಈಸ್ ಎ ಮೆಥಡ್ ಆಫ್ ವೈರಿಂಗ್? ಆಪ್ಷನ್ ಎ ಜಾಯಿಂಟ್ ಬಾಕ್ಸ್, ಆಪ್ಷನ್ ಬಿ T ಸಿಸ್ಟಮ್, ಸಿ PVC ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್, ಆಲ್ ಆಫ್ ದ ಅಬೋವ್. ಈ 4ರಲ್ಲಿ ಇದರಲ್ಲಿ ವೈರಿಂಗ್ ಸಿಸ್ಟಮ್ 3 ರೀತಿಯಾದಂಥ ವೈರಿಂಗ್ ಸಿಸ್ಟಮ್ಸ್ಗಳಿದ್ದಾವೆ ಅಂತ ಓದಿದ್ದೀವಿ. ಅದರಲ್ಲಿ ಯಾವುದು ಅಂತೇಳಿದರೆ ಆಪ್ಷನ್ ಸಿ ಈಸ್ ಕರೆಕ್ಟ್. PVC ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಾಟ್ ಆರ್ ದ ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ PVC ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ ವೈರಿಂಗ್ ಸಿಸ್ಟಮ್? PVC ಕೇಸಿಂಗ್ ಮತ್ತು ಕ್ಯಾಪಿಂಗ್ ವೈರಿಂಗ್ ಸಿಸ್ಟಮ್ ಡಿಸ್ಅಡ್ವಾಂಟೇಜ್ ಏನು ಅಂತ? ಕಾಸ್ಟ್ ಮೋರ್ ದ್ಯಾನ್ ಅದರ್ ವೈರಿಂಗ್ ಸಿಸ್ಟಮ್, ಇನ್ಫ್ಲೇಮೇಬಲ್ ಆ್ಯಂಡ್ ರಿಸ್ಕ್ ಆಫ್ ಫೈರ್, ಇಟ್ ಈಸ್ ಡಿಫಿಕಲ್ಟ್ ಟು ಲೊಕೇಟ್ ದ ಫಾಲ್ಟ್, ಆಲ್ ಆಫ್ ದ ಅಬೋವ್. ನೋಡ್ತಾ ಹೋಗೋದಾದರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಇನ್ಫ್ಲೇಮೇಬಲ್ ಆ್ಯಂಡ್ ರಿಸ್ಕ್ ಆಫ್ ಫೈರ್ ಇದರಲ್ಲಿ ತುಂಬ ಇರುತ್ತೆ. ಯಾಕಂದರೆ ಇದು ಕಾಸ್ಟು ಕೂಡ ಏನು ಬೇರೆ ಕಂಪೇರ್ ಮಾಡಿದರೆ ಜಾಸ್ತಿ ಇರೋದಿಲ್ಲ. ಆಮೇಲೆ ಫಾಲ್ಟ್ಗಳನ್ನು ಲೊಕೇಟ್ ಮಾಡೋದು ಕೂಡ ಈಸಿನೇ, ಯಾಕಂದರೆ ಹೊರಗಡೆನೇ ಇರುತ್ತೆ ವೈರಿಂಗು. ಹಾಗಾಗಿ ಇನ್ಫ್ಲೇಮೇಬಲ್ ಮತ್ತು ರಿಸ್ಕ್ ಆಫ್ ಫೈರ್ ಇದರಲ್ಲಿ ಜಾಸ್ತಿ ಇರುತ್ತೆ ಅಂತೇಳಿ. ಮೂರನೇ ಕ್ವಶನ್, cables are drawn through the pipe and terminated. The system of wiring is called. Cables are drawn through the pipe and terminated. The system of wiring is called PVC casing and capping wiring, conduit wiring, TW batten wiring, TW casing capping wiring. ಇದರಲ್ಲಿ ಯಾವುದರಲ್ಲಿ ಕೇಬಲ್ಸ್ಗಳನ್ನು ಪೈಪ್ ಮೂಲಕ ತಗೊಂಡೋಗಿ ಅಲ್ಲಿ ಟರ್ಮಿನೇಟ್ ಮಾಡಿರ್ತಾರೆ ಅಂತ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಕಾಂಡುಟ್ ವೈರಿಂಗ್ ಅಂತ ಕರಿತೀವಿ. ಪೈಪ್ಗಳ ಮೂಲಕ ನಾವೇನು ವೈರ್ಗಳನ್ನು ಹಾಕೋದಕ್ಕೆ ಏನಂತ ಕರಿತೀವಿ? ಕಾಂಡುಟ್ ವೈರಿಂಗ್ ಅಂತ ಕರಿತೀವಿ. ರೈಟ್. ನೆಕ್ಸ್ಟ್, ಫೋರ್ತ್ ಕ್ವಶನ್ ನೋಡೋದಾದರೆ, ಹೌ ಮೆನಿ ಪವರ್ ಪಾಯಿಂಟ್ಸ್ ಕ್ಯಾನ್ ಬಿ ಅಲೌಡ್ ಇನ್ ಒನ್ ಸರ್ಕ್ಯೂಟ್? ಒಂದು ಸರ್ಕ್ಯೂಟಲ್ಲಿ ಎಷ್ಟು ಪವರ್ ಪಾಯಿಂಟ್ಸ್ಗಳನ್ನು ನಾವು ಹಾಕ್ಬೋದು ಅಂತ. ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 2, ಆಪ್ಷನ್ ಡಿ 1. ದ ಕರೆಕ್ಟ್ ಆನ್ಸರ್ ಈಸ್ 2 ಪವರ್ ಪಾಯಿಂಟ್ಸ್ ಕ್ಯಾನ್ ಬಿ ಅಲೌಡ್ ಇನ್ ಒನ್ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ 2 ಪವರ್ ಪಾಯಿಂಟ್ಸ್ಗಳನ್ನು ಹಾಕ್ಬೋದು. 5ನೇ ಕ್ವೆಶ್ಚನ್ ನೋಡೋದಾದರೆ, ವಿಚ್ ವೈರಿಂಗ್ ಇಸ್ ದ ಚೀಪೆಸ್ಟ್ ಅಮಂಗ್ ಆಲ್ ಟೈಪ್ಸ್ ಆಫ್ ಇಂಟರ್ನಲ್ ವೈರಿಂಗ್ ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಇನ್ಸ್ಟಾಲೇಷನ್? ನಮ್ಮ ಮನೆಗಳಲ್ಲಿ ಹಾಕಲಿಕ್ಕೆ ಯಾವುದು ಚೀಪೆಸ್ಟ್ ವೈರಿಂಗ್ ಸಿಸ್ಟಮ್ ಅಂತೇಳಿ. ಸರ್ಫೇಸ್ ಮೆಟಲ್ ಕಾಂಡಿಟ್, ಕನ್ಸಿಲ್ಡ್ ಕಾಂಡಿಟ್, PVC ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್, ನನ್ ಆಫ್ ದ ಅಬೋ ಅಂತ ನೋಡೋದಾದರೆ, ಮನೆಗಳಿಗೆ ಲುಕ್ ವೈಸು ಕೂಡ ಚೆನ್ನಾಗಿ ಕಾಣಬೇಕು ಮತ್ತು ಕಾಸ್ಟ್ಲಿನೂ ಆಗಬಾರ್ದು ಅಂತ ನೋಡೋದಾದರೆ PVC ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ ವೈರ್ನ ನಾವು ಬಳಸ್ಬೋದು ಅಂತ. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್. ದ ಟೈಪ್ಸ್ ಆಫ್ ವೈರಿಂಗ್ ಡಿಪೆಂಡ್ಸ್ ಆನ್. ಯಾವ ಟೈಪ್ ಆಫ್ ವೈರಿಂಗನ್ನು ನಾವು ತೊಗೊಳ್ಬೇಕು ಅಥವಾ ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ. ಆಪ್ಷನ್ ಎ ಲೊಕೇಶನ್ ಆ್ಯಂಡ್ ಕಸ್ಟಮರ್ಸ್ ಬಡ್ಜೆಟ್, ಆಪ್ಷನ್ ಬಿ ಡ್ಯೂರೇಬಿಲಿಟಿ ಆ್ಯಂಡ್ ಕಾಸ್ಟ್, ಆಪ್ಷನ್ ಸಿ ಸೇಫ್ಟಿ ಆ್ಯಂಡ್ ಅಪಿಯರೆನ್ಸ್, ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್. ಡೆಫಿನೆಟ್ಲಿ ಸ್ನೇಹಿತರೆ, ಈ ಎಲ್ಲ ಪ್ಯಾರಾಮೀಟರ್ಸ್ಗಳು ನೋಡಿಕೊಂಡೆ ನಾವು ಯಾವ ಟೈಪ್ ಆಫ್ ವೈರಿಂಗನ್ನು ಯೂಸ್ ಮಾಡಬೇಕು ಅಂತ ಚೂಸ್ ಮಾಡ್ತೀವಿ. ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. 7th ಕ್ವಶನ್, ವಿಚ್ ಇಸ್ ದ ಮೋಸ್ಟ್ ಟೈಪ್ ಆಫ್ ವೈರಿಂಗ್ ಯೂಸ್ಡ್ ಇನ್ ಡೊಮೆಸ್ಟಿಕ್ ಅಪ್ಲಿಕೇಶನ್? ಮನೆಗಳಲ್ಲಿ ಈಗ ನೀವು ನೋಡಿರೋ ಥರ ಯಾವ ರೀತಿಯ ವೈರಿಂಗನ್ನು ತುಂಬ ಯೂಸ್ ಮಾಡ್ತಾರೆ? ಆಪ್ಷನ್ ಎ ಕನ್ಸೀಲ್ಡ್ ಕಾಂಡ್ಯೂಟ್, ಸರ್ಫೇಸ್ ಕಾಂಡ್ಯೂಟ್, PVC ಕೇಸಿಂಗ್ ಕ್ಯಾಪಿಂಗ್, ನನ್ ಆಫ್ ದಿಸ್. ಡೆಫಿನೆಟ್ಲಿ ಮನೆಗಳಲ್ಲಿ ನಾವು ಕನ್ಸೀಲ್ಡ್ ಕಾಂಡ್ಯೂಟ್ ವೈರಿಂಗ್ ಸಿಸ್ಟಮನ್ನೇ ಯೂಸ್ ಮಾಡ್ತೀವಿ, ಯಾಕಂದರೆ ಚೆನ್ನಾಗಿ ಕಾಣಬೇಕು ಅಂತೇಳಿ. ಗೋಡೆಗಳ ಒಳಗಡೆ ನಾವು ಪೈಪ್ಗಳನ್ನು ಹಾಕಿ ಅದರೊಳಗಡೆ ವೈರ್ಗಳನ್ನು ಹಾಕಿರ್ತೀವಿ ಅಂತ.
8th question, to estimate the materials and cables, the diagram which is very useful will be. ಎಲೆಕ್ಟ್ರಿಕಲ್ ವೈರಿಂಗ್ ಮಾಡುವಾಗಲೂ ಕೂಡ ನಾವೇನು ಮಾಡ್ತೀವಿ, ಡಿಸೈನ್ ಅಂತ ಮಾಡ್ಕೊಳ್ತೀವಿ. ಹಾಗಾದರೆ ಯಾವ ಡಯಾಗ್ರಾಮನ್ನು ಹಾಕೋದ್ರ ಮೂಲಕ ನಮಗೆ ಮಟೀರಿಯಲ್ಸು ಮತ್ತು ಕೇಬಲ್ಸ್ಗಳು ಎಸ್ಟಿಮೇಟ್ ಸಿಗುತ್ತೆ ಅಂತ. ಆಪ್ಷನ್ ಎ ಲೇಯಿಂಗ್ ಡಯಾಗ್ರಾಮ್ ಆ್ಯಂಡ್ ವೈರಿಂಗ್ ಡಯಾಗ್ರಾಮ್, ಆಪ್ಷನ್ ಬಿ ಇನ್ಸ್ಟಾಲೇಷನ್ ಪ್ಲಾನ್ ಆ್ಯಂಡ್ ಸರ್ಕ್ಯೂಟ್ ಡಯಾಗ್ರಾಮ್, ಆಪ್ಷನ್ ಸಿ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ಇನ್ಸ್ಟಾಲೇಷನ್ ಪ್ಲಾನ್, ಆಪ್ಷನ್ ಡಿ ವೈರಿಂಗ್ ಡಯಾಗ್ರಾಮ್ ಆ್ಯಂಡ್ ಸರ್ಕ್ಯೂಟ್ ಡಯಾಗ್ರಾಮ್. ಡೆಫಿನೆಟ್ಲಿ ಲೇಯಿಂಗ್ ಡಯಾಗ್ರಾಮ್ ಆ್ಯಂಡ್ ವೈರಿಂಗ್ ಡಯಾಗ್ರಾಮನ್ನು ಹಾಕೋದ್ರ ಮೂಲಕ ಮಟೀರಿಯಲ್ಸ್ಗಳು ಏನೇನು ಬೇಕು, ಕೇಬಲ್ಸ್ಗಳು ಎಷ್ಟು ಬೇಕು ಅನ್ನೋದ್ರದ್ದು ಎಸ್ಟಿಮೇಟ್ ಸಿಗುತ್ತೆ ನಮಗೆ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 9 ನೋಡೋದಾದರೆ, ವಿಚ್ ಟೈಪ್ ಆಫ್ ಸಿಸ್ಟಮ್ ಈಸ್ ಸೂಟೇಬಲ್ ಫಾರ್ ಪೆಟ್ರೋಲಿಯಂ ಪ್ರಾಡಕ್ಟ್ ಫ್ಯಾಕ್ಟ್ರಿ. ನೋಡಿ, ಒಂದು ಪೆಟ್ರೋಲಿಯಂ ಫ್ಯಾಕ್ಟ್ರಿ ಇದೆ, ಅಲ್ಲಿ ಯಾವ ರೀತಿ ವೈರಿಂಗು ನಿಮಗೆ ಸೂಕ್ತ ಅಂತ. ಬ್ಯಾಟನ್ ವೈರಿಂಗ್, PVC ಕಾಂಡುಟ್ ವೈರಿಂಗ್, PVC ಕೇಸಿಂಗ್ ವೈರಿಂಗ್, ಮೆಟಲ್ ಕಾಂಡುಟ್ ವೈರಿಂಗ್. ನೋಡಿ, ಪೆಟ್ರೋಲಿಯಂ ಫ್ಯಾಕ್ಟ್ರಿನಲ್ಲಿ ಏನೆಲ್ಲ ಕೆಮಿಕಲ್ಸ್ಗಳಿರ್ಬೋದು ಅಥವಾ ಎವಾಪ್ರೇಷನ್ ಇರ್ಬೋದು. ಹಾಗಾಗಿ ನಮಗೇನಾಗಬಾರ್ದು ಅಂತೇಳಿದರೆ ಫೈರ್ದು ಪ್ರಾಬ್ಲಮ್ ಬರಬಾರ್ದು. ಓಕೆನಾ, ಫೈರಿಂಗ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನಾವು ಮೆಟಲ್ ಕಾಂಡುಟ್ ವೈರಿಂಗನ್ನು ಬಳಸ್ತೀವಿ ಅಂತೇಳಿ. ಸೊ 10th ಕ್ವಶನ್ ನೋಡೋದಾದ್ರೆ, ಕನ್ಸೀಲ್ಡ್ PVC ಕಾಂಡುಟ್ ವೈರಿಂಗ್ ರಿಕ್ವೈರ್ಸ್. Concealed PVC conduit wiring requires inspection elbows, bends and tees, solid elbows, bends and tees, conduit saddles, metal coupling with chuck nut. ಈ ಕನ್ಸೀಲ್ಡ್ PVCನಲ್ಲಿ PVC ಪೈಪ್ನ ಗೋಡೆ ಒಳಗಡೆ ಹಾಕ್ತೀವಲ್ಲ, ಆ ವೈರಿಂಗ್ ಸಿಸ್ಟಮಲ್ಲಿ ಏನು ಆಪ್ರೇಷನ್ಸ್ಗಳಿರುತ್ತೆ ಅಂತ. ಇನ್ಸ್ಪೆಕ್ಷನ್ ಎಲ್ಬೋಸ್, ಬೆಂಡ್ಸ್ ಆ್ಯಂಡ್ ಟೀಸ್ ಇರುತ್ತಾ, ಸಾಲಿಡ್ ಎಲ್ಬೋಸ್ ಇರುತ್ತಾ, ಮತ್ತು ಕಾಂಡುಟ್ ಸ್ಯಾಡಲ್ಸ್ ಇರುತ್ತಾ, ಮೆಟಲ್ ಕಪ್ಲಿಂಗ್ ವಿತ್ ಚಕ್ ನಟ್ಸ್. ಆಪ್ಷನ್ ಡಿ ಈಸ್ ಕರೆಕ್ಟ್. ಮೆಟಲ್ ಕಪ್ಲಿಂಗ್ ವಿತ್ ಚಕ್ ನಟ್ಸ್ ಅಂತ ಕರಿತೀವಿ. ಕ್ವಶನ್ ನಂಬರ್ 11th, ಎ ಪ್ರೊಟೆಕ್ಟಿವ್ ಡಿವೈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಇಕ್ವಿಪ್ಮೆಂಟ್ ಅಗೇನೆಸ್ಟ್. ಪ್ರೊಟೆಕ್ಟಿವ್ ಡಿವೈಸ್ಗಳನ್ನು ಯಾಕೆ ಬಳಸ್ತೀವಿ ಅಂತಕ್ಕಂಥ ಕ್ವಶನ್ ಇದು. ಯಾವುದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ. ಆಪ್ಷನ್ ಎ ಶಾರ್ಟ್ ಸರ್ಕ್ಯೂಟಿಂದ ಪ್ರೊಟೆಕ್ಟ್ ಮಾಡೋದಕ್ಕೋ, ಆಪ್ಷನ್ ಬಿ ಓವರ್ ವೋಲ್ಟೇಜಿಂದನೋ, ಆಪ್ಷನ್ ಸಿ ಅರ್ತ್ ಫಾಲ್ಟಿಂದನೋ, ಆಪ್ಷನ್ ಡಿ ಆಲ್ ಆಫ್ ದ ಅಬೋನೋ. ಡೆಫಿನೆಟ್ಲಿ ಆಪ್ಷನ್ ಡಿ ಈಸ್ ಕರೆಕ್ಟ್. ನಾವು ಪ್ರೊಟೆಕ್ಟಿವ್ ಡಿವೈಸ್ಗಳನ್ನು ಈ ಮೂರು ರೀತಿಯಾದಂಥ ಶಾರ್ಟ್ ಸರ್ಕ್ಯೂಟ್, ಓವರ್ ವೋಲ್ಟೇಜ್ ಮತ್ತು ಅರ್ತ್ ಫಾಲ್ಟ್ಗಳಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಪ್ರೊಟೆಕ್ಟಿವ್ ಡಿವೈಸ್ಗಳನ್ನು ಯೂಸ್ ಮಾಡ್ತೀವಿ. 12th ಕ್ವಶನ್, ದ ಫ್ಯೂಸ್ ರೇಟಿಂಗ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್. ನಮ್ಮ ಫ್ಯೂಸ್ಗಳು ಏನು ತರ್ತೀವಲ್ಲ, ಅದಕ್ಕೊಂದು ರೇಟಿಂಗ್ ಅಂತ ಇರುತ್ತೆ. ಅದನ್ನು ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಕರೆಂಟ್, ವೋಲ್ಟೇಜ್, ವ್ಯಾರ್, KVA. ಇದರಲ್ಲಿ ಫ್ಯೂಸ್ ರೇಟಿಂಗನ್ನು ಆಪ್ಷನ್ ಎ ಕರೆಂಟ್, ಇನ್ ಟರ್ಮ್ಸ್ ಆಫ್ ಕರೆಂಟಲ್ಲಿ ನಾವು ಅದನ್ನು ಹೇಳ್ತಾ ಹೋಗ್ತೀವಿ. ಇಷ್ಟು ಆಂಪಿಯರ್ ಇರುತ್ತೆ, ಇಷ್ಟು ಆಂಪಿಯರ್ ಅಂತ ಇರುತ್ತೆ ಅಂತೇಳಿ ರೇಟಿಂಗ್ ಕೊಡ್ತಾ ಹೋಗ್ತೀವಿ. ಓಕೆ, 40 ಆಂಪಿಯರ್ಸ್ ಟು 100 ಆಂಪಿಯರ್ಸ್ ಅಂತ ಫ್ಯೂಸಿಗೆ ರೇಟಿಂಗ್ಸ್ ಕೊಡ್ತೀವಿ. 13, ಫ್ಯೂಸಸ್ ಹ್ಯಾವ್ ಗಾಟ್ ಅಡ್ವಾಂಟೇಜಸ್ ಆಫ್. ಫ್ಯೂಸ್ಗಳದ್ದು ಅಡ್ವಾಂಟೇಜಸ್ ಏನು? ಚೀಪೆಸ್ಟ್ ಟೈಪ್ ಆಫ್ ಪ್ರೊಟೆಕ್ಷನ್, ಇನ್ವರ್ಸ್ ಟೈಮ್ ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ನೋ ಮೇಂಟೆನೆನ್ಸ್, ಕರೆಂಟ್ ಲಿಮಿಟಿಂಗ್ ಎಫೆಕ್ಟ್ ಅಂಡರ್ ಶಾರ್ಟ್ ಸರ್ಕ್ಯೂಟ್ ಕಂಡೀಷನ್. ನೋಡಿ, ಈ ಎಲ್ಲ ರೀತಿಯಾದಂಥ ಅಡ್ವಾಂಟೇಜು ಕೂಡ ಏನಿರುತ್ತೆ, ಫ್ಯೂಸಲ್ಲಿರುತ್ತೆ. ಚೀಪಾಗಿರುತ್ತೆ, ಇನ್ವರ್ಸ್ ಟೈಮ್ ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ನೋ ಮೇಂಟೆನೆನ್ಸ್ ಇರುತ್ತೆ, ಆಮೇಲೆ ಕರೆಂಟ್ ಲಿಮಿಟಿಂಗ್ ಎಫೆಕ್ಟ್ ಅಂಡರ್ ಶಾರ್ಟ್ ಸರ್ಕ್ಯೂಟ್ ಕಂಡೀಷನ್. ಶಾರ್ಟ್ ಸರ್ಕ್ಯೂಟ್ ಆದಾಗ ಕರೆಂಟನ್ನು ಲಿಮಿಟ್ ಮಾಡ್ತಕ್ಕಂಥ ಒಂದು ಎಫೆಕ್ಟ್ ಇರುತ್ತೆ. ಹಾಗಾಗಿ ಆಲ್ ಆಫ್ ದ ಅಬೋವ್ ಆರ್ ಕರೆಕ್ಟ್. ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಎ ಫ್ಯೂಸ್ ಆಪರೇಟ್ಸ್? On which of the following effects of electric current a fuse operates? Very good question. Option A, photoelectric effect, electrostatic effect, heating effect, magnetic effect. ಫ್ಯೂಸ್ ಆಪ್ರೇಟ್ ಆಗೋದು ಹೀಟಿಂಗ್ ಎಫೆಕ್ಟ್ ಮೇಲೆ. ಬಿಕಾಸ್ ಓವರ್ ಕರೆಂಟ್ ಬಂದಾಗ ಫ್ಯೂಸ್ ಏನಾಗುತ್ತೆ, ಹೀಟ್ ಆಗಿಬಿಟ್ಟು ಸುಟ್ಟೋಗುತ್ತೆ ಅಲ್ವಾ. ಹಾಗಾಗಿ ಹೀಟಿಂಗ್ ಎಫೆಕ್ಟಿಂದ ಇದು ಆಪ್ರೇಟ್ ಆಗುತ್ತೆ ಅಂತ. 15th, ಎ ಫ್ಯೂಸ್ ಪರ್ಫಾರ್ಮ್ಸ್ ಓನ್ಲಿ ಡಿಟೆಕ್ಷನ್, ಓನ್ಲಿ ಇಂಟ್ರಪ್ಷನ್, ಬೋತ್ ಎ ಆ್ಯಂಡ್ ಬಿ. ಡಿಟೆಕ್ಷನ್ನು ಮಾಡುತ್ತೆ, ಇಂಟ್ರಪ್ಷನ್ನು ಮಾಡುತ್ತಾ? ನನ್ ಆಫ್ ದ ಅಬೋವ್. ಫ್ಯೂಸ್ ಪರ್ಫಾರ್ಮ್ಸ್ ಏನು ಅಂತ ನೋಡೋದಾದರೆ ಸೊಲ್ಯೂಷನ್ ಸಿ. ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಅಂತ ಕರಿತಿದ್ದಾರೆ. ಅಂದರೆ
ಡಿಟೆಕ್ಷನ್ ಕೂಡ ಮಾಡುತ್ತೆ ಮತ್ತು ಇಂಟ್ರಪ್ಷನ್ನು ಮಾಡುತ್ತೆ. ಓವರ್ ವೋಲ್ಟೇಜ್ ಬಂತು ಅಂತ ಡಿಟೆಕ್ಟು ಆಗುತ್ತೆ, ಪ್ಲಸ್ ಆ ವೋಲ್ಟೇಜನ್ನು ಇಂಟ್ರಪ್ಟು ಮಾಡುತ್ತೆ ಅಥವಾ ಕರೆಂಟನ್ನು ಇಂಟ್ರಪ್ಟು ಮಾಡುತ್ತೆ ಅಂತೇಳಿ. ಹಾಗಾಗಿ ಬೋತ್ ಎ ಆ್ಯಂಡ್ ಬಿ. ಎ ಫ್ಯೂಸ್ ಎಲಿಮೆಂಟ್ ಶುಡ್ ಹ್ಯಾವ್ ಡ್ಯಾಶ್ ಮೆಲ್ಟಿಂಗ್ ಪಾಯಿಂಟ್. ಒಂದು ಫ್ಯೂಸ್ಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ನೋಡೋದಾದರೆ ಆ ಫ್ಯೂಸ್ ಎಲಿಮೆಂಟ್ಗೆ ಮೆಲ್ಟಿಂಗ್ ಪಾಯಿಂಟ್ ಲೋ ಇರಬೇಕಾ ಹೈ ಇರಬೇಕಾ? ಸೊ ಹಾಗಾದರೆ ಆಪ್ಷನ್ ಎ ಹೈ, ಆಪ್ಷನ್ ಬಿ ಲೋ, ಆಪ್ಷನ್ ಸಿ ಸೇಮ್ ಆ್ಯಂಡ್ ಆಪ್ಷನ್ ಡಿ ಮೀಡಿಯಮ್. ಇಟ್ ಶುಡ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಲೋ ಇದ್ದರೆ ಸ್ವಲ್ಪ ಜಾಸ್ತಿ ಕರೆಂಟ್ ಬಂದಾಗಲೂ ಕೂಡ ಸುಟ್ಟೋಗುತ್ತೆ, ಬೇಗನೆ ಅದೇನಾಗುತ್ತೆ ಸರ್ಕ್ಯೂಟ್ನ ಬ್ರೇಕ್ ಮಾಡುತ್ತೆ. ಹಾಗಾಗಿ ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು ಅಂತೇಳಿ. HRC ಸ್ಟ್ಯಾಂಡ್ಸ್ ಫಾರ್ ಹೈ ರೇಟಿಂಗ್ ಕೆಪಾಸಿಟಿ, ಹೈ ರೇಟಿಂಗ್ ಕಾಯಿಲ್, ಹೈ ರಪ್ಚರಿಂಗ್ ಕೆಪಾಸಿಟಿ, ಆಲ್ ಆಫ್ ದ ಅಬೋವ್. ನಿಮಗೆ HRC ಅಂತಕ್ಕಂಥ ಒಂದು ಡಿವೈಸನ್ನು ನೋಡಿದ್ವಿ. ಹಂಗಂದ್ರೆ ಏನು ಅಂತ ಹೇಳಿದ್ರೆ ಹೈ ರಪ್ಚರಿಂಗ್ ಕೆಪಾಸಿಟಿ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. 18th ಕ್ವಶನ್. ಟು ಚೆಕ್ ದ ಲೈವ್ ವೈರ್ ಡ್ಯಾಶ್ ಈಸ್ ಯೂಸ್ಡ್. ಯಾವ ಇಕ್ವಿಪ್ಮೆಂಟ್ನ ಯೂಸ್ ಮಾಡ್ತೀವಿ ವೈರ್ ಲೈವ್ ಇದೆನೋ ಇಲ್ವೋ ಅಂತ ನೋಡೋದಕ್ಕೆ? ಟೆಸ್ಟರ್, ಸ್ಕ್ರೂ ಡ್ರೈವರ್ಸ್, ವೈರ್ ಸ್ಟ್ರಿಪ್ಪರ್, ನನ್ ಆಫ್ ದ ಅಬೋವ್. ಡೆಫಿನೆಟ್ಲಿ ಟೆಸ್ಟರ್ ಇರುತ್ತೆ. ಟೆಸ್ಟರ್ನ ಹಿಡ್ಕೊಂಡ್ಬಿಟ್ಟು ನೋಡ್ತೀವಿ ಅದರೊಳಗಡೆ ಏನಾದ್ರೂ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದನೋ ಇಲ್ವೋ ಅಂತೇಳಿ. ಹಾಗಾಗಿ ಟೆಸ್ಟರ್ ವಿಲ್ ಬಿ ಯೂಸ್ಡ್ ಟು ಚೆಕ್ ದಟ್. 19. ಹೇ ಹ್ಯಾಂಡಿ ಟೂಲ್ ಟು ಸ್ಟ್ರಿಪ್ ಆರ್ ಕಟ್ ಆಫ್ ದ ಇನ್ಸುಲೇಷನ್ ಆನ್ ವೈರ್ಸ್. ನೋಡಿ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಂತ ನಿಮಗೆ. ಹೇ ಹ್ಯಾಂಡಿ ಟೂಲ್ ಟು ಸ್ಟ್ರಿಪ್ ಆರ್ ಕಟ್ ಆಫ್ ದ ಇನ್ಸುಲೇಷನ್ ಆನ್ ದ ವೈರ್ಸ್. ವೈರ್ ಮೇಲಿರ್ತಕ್ಕಂಥ ಓನ್ಲಿ ಇನ್ಸುಲೇಷನನ್ನು ಕಟ್ ಮಾಡೋದಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ? ಫಿಶ್ ಟೇಪ್, ಲೆವೆಲ್, ಎಲೆಕ್ಟ್ರಿಕಲ್ ಟೆಸ್ಟರ್, ವೈರ್ ಸ್ಟ್ರಿಪ್ಪರ್. ನೋಡಿ ವೈರ್ ಸ್ಟ್ರಿಪ್ಪರ್ ಅನ್ನೋದನ್ನು ಯೂಸ್ ಮಾಡ್ತೀವಿ ಮೇಲ್ಗಡೆ ಇರತಕ್ಕಂಥ ಇನ್ಸುಲೇಷನನ್ನು ಕಟ್ ಮಾಡಲಿಕ್ಕೆ. ವಾಟ್ ಶುಡ್ ಯು ಡೂ ವಿತ್ ಮಲ್ಟಿಮೀಟರ್ ಆಫ್ಟರ್ ಕಂಪ್ಲೀಷನ್ ಆಫ್ ಎ ಜಾಬ್? ಮಲ್ಟಿಮೀಟರ್ನ ನಿಮ್ಮ ಕೆಲಸ ಮುಗಿದ ಮೇಲೆ ಮಲ್ಟಿಮೀಟರ್ನ ಯಾವ ಸ್ಟೇಟಲ್ಲಿ ಇಡ್ತೀರಾ ಅಂತ. ಆಪ್ಷನ್ ಎ ಮೀಟರ್ ಶುಡ್ ಬಿ ಇನ್ ಆನ್ ಪೊಸಿಷನ್, ಸೆಟ್ ದ ಮೆಜರ್ಮೆಂಟ್ ಫಂಕ್ಷನ್ ಟು ದ ಸೇಫೆಸ್ಟ್ ಪೊಸಿಷನ್, ಟರ್ನ್ ಮೀಟರ್ಸ್ ಆಫ್ ಬೋತ್ ಬಿ ಆ್ಯಂಡ್ ಸಿ. ಆಪ್ಷನ್ ಏನಿರ್ಬೋದು ಅಂತ ಹೇಳಿದರೆ ಆನ್ ಪೊಸಿಷನಲ್ಲಂತೂ ಇಡೋಕ್ಕಾಗಲ್ಲ. ಸೆಟ್ ದ ಮೆಜರ್ಮೆಂಟ್ ಫಂಕ್ಷನ್ ಟು ದ ಸೇಫೆಸ್ಟ್ ಪೊಸಿಷನ್. ಮೆಜರ್ಮೆಂಟ್ ಫಂಕ್ಷನನ್ನು ಸೇಫ್ ಪೊಸಿಷನ್ಗೆ ಇಡ್ತೀವಿ ಮತ್ತು ಆ ಮಲ್ಟಿಮೀಟರ್ನ ಏನು ಮಾಡ್ತೀವಿ ಆಫ್ ಮಾಡಿ ಇಡ್ತೀವಿ ಅಂತೇಳಿ. ಓಕೆ, ಹಾಗಾಗಿ ಈ ರೀತಿಯಾಗಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ಸ್ಗಳ ಮೇಲಿರ್ಬೋದು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಟೆಕ್ಷನ್ ಡಿವೈಸಸ್ ಮೇಲಿರ್ಬೋದು, ಮತ್ತು ವೈರಿಂಗ್ ಸಿಸ್ಟಮ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾ ಬರ್ಬೋದು ಸ್ನೇಹಿತರೆ. ಹಾಗಾಗಿ ಇವುಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಡೆಫಿನೆಟ್ಲಿ ನೀವು ಉತ್ತಮವಾದ ಅಂಕಗಳನ್ನು ಗಳಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. Thank you very much.